ಎಲ್ಲರಿಗೂ ತ್ವಷ್ಟ ಇಂಟೀರಿಯರ್ಸ್ಗೆ ವೆಲ್ಕಮ್. ಈಗ ಇನ್ನೊಂದು ಪ್ರಾಜೆಕ್ಟನ್ನು ನಡೀತಿದೆ ನಮ್ಮದು. ಇದು ಬಂದು ಜಿಗ್ನಿನಲ್ಲಿ ಲೊಕೇಟ್ ಆಗಿರೋಂಥ ಪ್ರಾಜೆಕ್ಟು. ಮನೀಶ್ ಅವರು ಅಂತ ಕ್ಲೈಂಟ್ ಹೆಸರು ಬಂದಿದೆ. ಸೊ ಬನ್ನಿ, ಈಗ ಈ ಬಿಲ್ಡಿಂಗಲ್ಲಿ ನಮ್ಮ ಇಂಟೀರಿಯರ್ಸ್ ಹೇಗಾಗಿದೆ, ಕನ್ಸ್ಟ್ರಕ್ಷನ್ ಕೂಡ ನಾವೇ ಮಾಡಿರೋದ್ರಿಂದ ಹೇಗೆ ನಾವು ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ, ಇಂಟೀರಿಯರ್ ಎಲಿಮೆಂಟ್ಸ್ಗೆ ಹೇಗೆ ಅದನ್ನು ಕಂಬೈನ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಒಂದು ಸೈಟಲ್ಲಿ ಯಾವತ್ತೇ ಆದರೂ ಒಂದು ವರ್ಕ್ಸ್ ನಡೀತಿದೆ ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಪ್ಯಾನ್ಲಿಂಗ್ ವರ್ಕ್ ಆಗಿರ್ಬೋದು, ಏನಾದ್ರೂ ಆನ್ ಸೈಟಲ್ಲಿ ನಿಮಗೆ ಈ ಥರ ಕರ್ವ್ಸ್ ಆಗಿರ್ಬೋದು, ಏನಾದರೂ ಆ ಥರ ವರ್ಕ್ಸ್ ಏನೆಲ್ಲ ಏನಿದೆ ಅದೆಲ್ಲ ಆನ್ ಸೈಟಲ್ಲಿ ವರ್ಕ್ ಆಗುತ್ತೆ. ಮತ್ತು ನೀವು ಇದೆಲ್ಲ ಪ್ಯಾನ್ಲಿಂಗ್ ವರ್ಕ್ಸ್ ಎಲ್ಲನೂ ನೋಡ್ಬೋದು. ಈ ಪ್ಯಾನ್ಲಿಂಗ್ ವರ್ಕ್ಸ್ ಕೂಡ ಅಷ್ಟೇ, ಗೋಡೆಗೆ ಡೈರೆಕ್ಟಾಗಿ ಏನು ವಾಲ್ ಪ್ಯಾನ್ಲಿಂಗ್ ಮಾಡ್ತೀವಿ ಇದೆಲ್ಲನೂ ಆನ್ ಸೈಟಲ್ಲೇ ನಡೆಯುತ್ತೆ. ಇಂಥ ವರ್ಕ್ಸ್ ನಡೆಯೋಂಥ ಟೈಮಲ್ಲಿ ಮೇನಾಗಿ ಫ್ಲೋರಿಂಗಲ್ಲಿ ನೀವೇನೇನು ನೋಡ್ತೀರಾ, ಈ ಥರ ಕವರಿಂಗ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಆಗುತ್ತೆ. ಈ ಥರ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಸೇಫ್ಟಿ ಎಲ್ಲ ಇಟ್ಕೊಂಡು ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಇದೇ ರೀತಿ ನೋಡಿದ್ಮೇಲೆ ನಿಮ್ಗೆ ಏನು ಆರ್ಚ್ ವರ್ಕ್ ಅಥವಾ ಏನಾದರೂ ಮಾಡಿರ್ತೀವಿ, ಸೊ ಈ ವರ್ಕ್ಸಲ್ಲಿ ನಡಿಬೇಕಾದ್ರೆ ಇದಕ್ಕೇನು ಡ್ಯಾಮೇಜ್ ಆಗಬಾರ್ದು ಅನ್ನೋದನ್ನು ಹೇಗೆ ನಾವು ಕವರಪ್ ಮಾಡ್ತೀವಿ ಇದೆಲ್ಲನೂ ನಡೆಯುತ್ತೆ. ಇದ್ರಲ್ಲಿ ಬಿಟ್ಟು ನಿಮಗೆ ಕಿಚನಲ್ಲಿ ಬೇಸ್ ಕ್ಯಾಬಿನೆಟ್, ವಾಲ್ ಕ್ಯಾಬಿನೆಟ್, ಲಾಫ್ಟ್ ಇಲ್ಲೇನೇನು ಬರುತ್ತೋ ಇದೆಲ್ಲ ಡಿಸೈನ್ ಆಗಿದೆ. ನಿಮಗೆ ಕ್ಲಿಪ್ಪಿಂಗ್ಸ್ ಬರುತ್ತೆ. ಅದ್ರ ಜೊತೆಗೆ ಏನಂದರೆ ಇದೆಲ್ಲನೂ ಆನ್ ಸೈಟಲ್ಲಿ ಆಗೋದಿಲ್ಲ, ಫ್ಯಾಕ್ಟ್ರಿನಲ್ಲೇ ಕಂಪ್ಲೀಟ್ ಆಗುತ್ತೆ. ಫ್ಯಾಕ್ಟ್ರಿಯಿಂದ ಇಲ್ಲಿ ಬಂದು ಅಸೆಂಬ್ಲಿ ಆಗುತ್ತೆ. ಸೊ ಆನ್ ಸೈಟಲ್ಲಿ ವರ್ಕ್ ಆಗೋಂಥದ್ದು ವ್ಯಾಲ್ ಪ್ಯಾನಲಿಂಗ್ ವರ್ಕ್ಸು ನಿಮಗೆ ತೋರಿಸಿದ್ದೀನಿ. ಇದು ಬಂದು ಫ್ಯಾಕ್ಟ್ರಿನಲ್ಲಿ ಆಗುತ್ತೆ. ಫ್ಯಾಕ್ಟ್ರಿನಲ್ಲಿ ಆಗಿರೋವಂಥದ್ದು ಒಂದು ಕ್ಲಿಪ್ಸ್ ಎಲ್ಲ ನಿಮ್ಗೆ ಆ್ಯಡ್ ಆಗುತ್ತೆ. ಅದರಲ್ಲಿ ನೋಡೋಣ ಮುಂದಕ್ಕೆ ಹೇಗೆ ಬರುತ್ತೆ ಅಂತ. ಇದು ಐಲ್ಯಾಂಡ್ ವರ್ಕ್ ನಡೀತಿದೆ ಇಲ್ಲಿ ಈ ಕಿಚನಲ್ಲಿ. ನೀವು ನೋಡ್ಬೋದು, ಇದರಲ್ಲಿ ಸೆಂಚುರಿ 710 ಗ್ರೇಡ್ದು BWP ಪ್ಲೈ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ನಿಮ್ಗೆ ಅದರದ್ದು ವಾಟರ್ ಮಾರ್ಕ್ ಎಲ್ಲನೂ ನಿಮಗಿದೆ. ಸೆಂಚುರಿ ಸೈನಿಕ್ ಅವ್ರದ್ದು 710 ಗ್ರೇಡ್ BWP ಪ್ಲೈ ಯೂಸ್ ಮಾಡ್ತಾಯಿದ್ದೀವಿ. ಸೊ ಕಿಚನಲ್ಲಿ ಯಾವತ್ತೇ ಇದ್ರೂ ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈ ಹೋಗೋದು ತುಂಬ ಒಳ್ಳೆಯದು, ಯಾಕಂದರೆ ವಾಟರ್ ಕಂಟೆಂಟ್ ಯಾವಾಗಲೂ ಇರುತ್ತೆ. ಸೊ ಯಾವುದೇ ಒಂದು ನಾವು ವರ್ಕ್ ಮಾಡ್ತೀವಿ ಅಂತಂದರೆ ವೆಟ್ ಏರಿಯಾಸ್ಗೆಲ್ಲನೂ ನಾವು ಬಾಯ್ಲಿಂಗ್ ವಾಟರ್ ಪ್ರೂಫ್ನೇ ನಾವು ಯೂಸ್ ಮಾಡೋದು. ಬನ್ನಿ ಇನ್ನೂ ಮುಂದಕ್ಕೆ ಹೋಗೋಣ, ಏನೇನು ವರ್ಕ್ಸ್ ಇದ್ರು ಹಿಂಗೆ ತಿಳ್ಕೊಳ್ಳೋಣ. ಇನ್ನೊಂದೇನೆಂದರೆ ನಮ್ಮ ಫ್ಯಾಕ್ಟ್ರಿನಲ್ಲಿ ನಿಮ್ಗೆ ಏನಾದರೂ ವರ್ಕ್ಸ್ ನಡೀತಿರೋಂಥ ಟೈಮಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡ್ತಿರೋ ಫಾಲ್ ಸೀಲಿಂಗ್ ವರ್ಕ್ ಎಲ್ಲನೂ ಇಲ್ಲೆಲ್ಲ ಮುಗ್ದೋಗುತ್ತೆ. ಸೊ ನೀವು ಪ್ಯಾರಲಾಗಿ ವರ್ಕ್ಸ್ ನಡೀತಾ ಹೋಗ್ತಾ ಇರುತ್ತೆ. ನಿಮ್ಗೇನಾದರೂ ನಿಮ್ಗೆ ಇಲ್ಲಿ POP ವರ್ಕ್ಸ್ ನಡೀತಿದೆ, ವಾಲ್ ಪ್ಯಾನಲಿಂಗ್ ವರ್ಕ್ ನಡೀತಿದೆ ಅಂದರೆ ಫ್ಯಾಕ್ಟ್ರಿನಲ್ಲಿ ಅದೇ ಟೈಮಲ್ಲಿ ನಿಮಗೆ ಪ್ರೊಡಕ್ಷನ್ ವರ್ಕು, ಎಜ್ ಬ್ಯಾಂಡಿಂಗು ಇವೆಲ್ಲ ವರ್ಕ್ಸ್ ನಡೀತಾ ಇರುತ್ತೆ. ಸೊ ಯಾವುದಕ್ಕೆ ಡಿಲೇ ಅಂತ ಆಗುವಂಥ ಚಾನ್ಸಸ್ ಏನಿಲ್ಲ. ಸೊ ಏನೇ ಒಂದು ಫ್ಯಾಕ್ಟ್ರಿಯಿಂದ ಬಂದಿರೋಂಥ ವರ್ಕು ಇಲ್ಲಿ ಜಸ್ಟ್ ಫ್ಯಾಕ್ಟ್ರಿಯಿಂದ ಅಸೆಂಬಲ್ ಆಗಬೇಕಷ್ಟೇ. ಯಾವುದೇ ಥರದ ವರ್ಕು ನಮಗೆ ಇಲ್ಲೇ ಬಂದು ಮಾಡಬೇಕು ಅನ್ನೋದು ಇರೋದಿಲ್ಲ. ಸೊ ಮೇನಾಗಿ ಏನಂದರೆ ನಾವು ಎಷ್ಟು ಒಂದೊಂದು ಮಾಡಿರೋಂಥ ಐಟಮ್ಸ್ಗಳನ್ನ ಎಷ್ಟು ಸೇಫ್ಟಿಯಾಗಿ ಇಟ್ಕೊಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ತಿರೋ ಹಾಗೆ ಫುಲ್ ಕವರಿಂಗ್ ಆಗಿರ್ಬೋದು ಏನೆಲ್ಲನೂ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇನ್ನೊಂದು ವಿಷಯ ಏನಂತಂದರೆ ಕ್ಲೈಂಟಿಗೆ ಎಷ್ಟೋ ಕ್ಲೈಂಟ್ಸಿಗೆ ನಾವು ಅಬ್ಸರ್ವ್ ಮಾಡೋದು ಏನಂತಂದರೆ ಅವ್ರಿಗೆ ವಿಜುವಲೈಸೇಷನ್ ಆಗೋಲ್ಲ. 3D ನೋಡಿರ್ಬೋದು, ವಾಕ್ಥ್ರೂ ನೋಡಿದ್ರು ಆನ್ ಸೈಟಲ್ಲಿ ನಮಗೆ ಎಷ್ಟು ನಮ್ಗೆ ಸ್ಪೇಸಿಂಗ್ ಸಿಗ್ತಾಯಿದೆ ಇದ್ರದ್ದೆಲ್ಲನೂ ಪ್ರಾಬ್ಲಮ್ಸ್ ಅನ್ನೋದು ಬರ್ಬೋದು. ಸೊ ಆ ಕಾರಣಕ್ಕೆ ನಾವು ಇನ್ನೊಂದೇನು ಪ್ರೊವೈಡ್ ಮಾಡ್ತೀವಿ ಅಂತಂದರೆ ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೂ ಮುಂಚೆ ಆನ್ ಸೈಟಲ್ಲಿ ಈ ಥರ ಟೇಪ್ ಮಾರ್ಕಿಂಗ್ ಮಾಡಿಬಿಟ್ಟು ಶೆಲ್ಫ್ಸ್ ಎಷ್ಟು ಬರುತ್ತೆ, ಆ್ಯಂಗರ್ ರಾಡ್ ಎಷ್ಟು ಬರುತ್ತೆ, ನಿಮ್ಗೆ ಎಷ್ಟು ಹೈಟಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಮೊದಲೇ ಒಂದು ಸತಿ ಪ್ಲ್ಯಾನ್ ಮಾಡ್ಕೋತೀವಿ. ಅದರಿಂದ ನಿಮ್ಗೆ ಇನ್ನೂ ಬೆಟರ್ ವಿಜುವಲೈಸೇಷನ್ ಅನ್ನೋ ಆಗುತ್ತೆ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಒಂದು ಇಂಟೀರಿಯರ್ಸ್ ಅಂತ ಬರೋದಾಗಲಿ, ಒಂದು ಕನ್ಸ್ಟ್ರಕ್ಷನ್ ಬರೋದಾಗಲಿ ಪ್ರಾಬ್ಲಮ್ ಆಗೋದೇನೆಂದರೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್. ಯಾವತ್ತೂ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ನ ನಾವು ಪ್ರೀ ಪ್ಲ್ಯಾಂಡಾಗಿ ಇಂಟೀರಿಯರ್ ಡಿಸೈನ್ ಮುಂಚೆನೇ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರೋದಿಲ್ಲ. ನೀವು ನೋಡಿದಾಗಲೇ ಇದನ್ನು ನೋಡಿರೋದು ನೀವು ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೈಡ್ ಟೇಬಲ್ಸ್ಗೆ ಎಲ್ಲೆಲ್ಲಿ ನಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ ಬರಬೇಕು ಅನ್ನೋದನ್ನೆಲ್ಲ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಅದೇ ನಾವು ಮುಂಚೆನೇ ಪ್ಲ್ಯಾನಿಂಗ್ ಇಲ್ಲ ಅಂತಂದರೆ ಮತ್ತೆ ಇದು ಇಂಟೀರಿಯರ್ಸ್ ಅಂತ ಬಂದಾಗ ಎಲೆಕ್ಟ್ರಿಕಲ್ ಶಿಫ್ಟಿಂಗು ಇವೆಲ್ಲನೂ ಇರುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಡಿಸೈನ್ ಪ್ರೊಸೆಸ್ನ ಎಲೆಕ್ಟ್ರಿಕಲ್ ಪಾಯಿಂಟ್ ಮಾರ್ಕ್ ಮಾಡೋಕ್ಕೆ ಮುಂಚೆನೇ ನಾವು ತೊಗೊಂಡ್ಬಿಟ್ರೆ ನಮಗೆ ಮಾಡೋದಕ್ಕೆ ಡಿಸೈನ್ ಮಾಡೋದಕ್ಕಾಗಲಿ ಅಥವಾ ಫ್ಯೂಚರಲ್ಲಿ ಚೇಂಜಸ್ ಆಗದೆ ಇರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ, ಮೇಲೆ ಫ್ಲೋರಲ್ಲೆಲ್ಲ ಹೇಗಿದೆ ಅಂತ ನೋಡೋಣ. ಇದು ಮೇಲೆ ಫ್ಲೋರಲ್ಲಿ ನಾವಿದ್ದೀರಿ ಇವಾಗ. ಇಲ್ಲಿ ನೋಡಬೇಕಾದ್ರೂ ನಿಮಗೆ ಜಿಪ್ಸಮ್ ಏನಿದೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ವರ್ಕ್ ಆಗಿದೆ, POP ವರ್ಕ್ ಆಗಿದೆ. ಮೇನಾಗಿ ಇದನ್ನ ವರ್ಕ್ನ ಫಸ್ಟ್ ಸ್ಟಾರ್ಟ್ ಮಾಡ್ಕೋತೀವಿ, ಯಾಕಂದರೆ ಇದಕ್ಕೆ ವೈರಿಂಗ್ ಬೇಕಾಗುತ್ತೆ, ಎಲೆಕ್ಟ್ರಿಷಿಯನ್ ವರ್ಕ್ ಆಗುತ್ತೆ. ಚಾನಲ್ ಫಿಟ್ ಆಗಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ವೈರಿಂಗ್ ಆಗುತ್ತೆ. ವೈರಿಂಗ್ ಆಗಿದ ತಕ್ಷಣ ನಿಮಗೆ ಜಿಪ್ಸಮ್ ಬೋರ್ಡ್ನ ಇಲ್ಲೆಲ್ಲ ಮಾಡ್ತೀವಿ. ಜಿಪ್ಸಮ್ ಆದಮೇಲೆ ಟಚಪ್ ಪುಟ್ಟಿ ಆಗುತ್ತೆ. ಸೊ ಈ ವರ್ಕ್ ಮೇನಾಗಿ ಇಲ್ಲೆಲ್ಲ ಮುಗೀತು ಅಂತಂದರೆ ಫೈನಲ್ಲಾಗಿ ನಾವು ಪೇಂಟಿಂಗ್ ಮಾಡ್ಕೋಬೋದು. ಸೊ ಇದು ಮೇನ್ ವರ್ಕ್ಸ್ ಸ್ಟಾರ್ಟಿಂಗೆಲ್ಲ ಮಾಡ್ಕೋಬೇಕಾಗಿರೋಂಥದ್ದು. ಇಲ್ಲಿ ನೀವು ಬಂದ್ವಿ ಅಂದರೆ ನಮಗೊಂದು ಬೆಡ್ರೂಮ್ ವರ್ಕ್ ಕೂಡ ನಡೀತಿದೆ. ಇದ್ರ 3D ಇಮೇಜಸ್ ಕೂಡ ನಿಮಗೆ ಕ್ಲಿಪ್ಪಿಂಗ್ಸಲ್ಲಿ ನಾವು ಆ್ಯಡ್ ಮಾಡ್ತೀವಿ, ಅದು ನೀವು ನೋಡ್ಬೋದು. ಆ ಪ್ಯಾನಲಿಂಗ್ ವರ್ಕ್ ಹೆಂಗಾಗ್ತಿದೆ, ಆ ಪ್ಯಾನಲಿಂಗ್ ವರ್ಕನ್ನ ನಾವು ಸೈಟಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ, ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು ಪೇಂಟಿಂಗ್ ಎಲ್ಲನೂ ಬಾಕಿ ಇದೆ, ಲೈಟ್ ಕಟ್ಟಿಂಗ್ಸು ಅವೆಲ್ಲನೂ ಮಾಡೋದಿದೆ. ಸೊ ಈ ಆರ್ಚ್ ವರ್ಕ್ಸ್ ಆಗಿರ್ಬೋದು,
ಕರ್ವ್ ಡಿಸೈನ್ಸ್ಗೆ ನಾವು ಹೇಗೆ ಪ್ಲ್ಯಾನ್ಲಿಂಗ್ ಮಾಡ್ಕೋತೀವಿ, ನಿಮ್ಗೆ 16 ಪ್ಲೈಯಿಂದನೇ ಯೂಸ್ ಮಾಡಿಕೊಂಡು ಎಲ್ಲ ಪ್ಯಾನ್ಲಿಂಗ್ ವರ್ಕು ನಡೆಯುತ್ತೆ. ಸೊ ಇದು ಯಾವುದೇ ನೀವು ನೋಡ್ತೀನಿ ಅಂತಂದ್ರೂ ಒಂದು ಪ್ಲೈ ತೊಗೊಂಡು ನೀವು ನೋಡ್ತೀನಿ ಅಂದ್ರೂ ಎಮ್ ಆರ್ ಗ್ರೇಡ್ ಇರುತ್ತೆ. ನಿಮಗೆ ತೋರಿಸ್ತೀನಿ ಇನ್ನೊಂದ್ರಲ್ಲಿ, ನಿಮ್ಗೆ ಇಲ್ಲೇ ಇದೆ ಕಟ್ ಪೀಸು. ಸೊ ಇಲ್ಲೇ ನೋಡ್ಬೋದು ಸೈನಿಕ್ 710 ಗ್ರೇಡ್ ಪ್ಲೈ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಎಮ್ ಆರ್ ಗ್ರೇಡ್ಗೂ ಸೆಂಚುರಿ ಸೈನಿಕ್ ಯೂಸ್ ಮಾಡ್ತೀವಿ, ಬಟ್ ಅದರಲ್ಲಿ 310 ಗ್ರೇಡ್ ಇರುತ್ತೆ. ಸೊ ಇದು ನಮ್ಮ ಪ್ರೋಸೆಸ್ ಯೂಶ್ವಲಾಗಿ ನಡೆಯೋಂಥದ್ದು. ವಾಲ್ ಪ್ಯಾನ್ಲಿಂಗೂ ನಾವು ಇಲ್ಲಿ 710 ಯೂಸ್ ಮಾಡಿದ್ದೀವಿ. ಏನು ಕಾರಣ ಅಂತ ಅನ್ನೋದಂದರೆ ಕ್ಲೈಂಟಿಗೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಯ್ಶ್ಚರ್ ಕಂಟೆಂಟಿಂದ ಏನಾದ್ರು ಹಾಳಾಗ್ಬೋದು ಅಂತ ಒಂದು ಕನ್ಸರ್ನ್ ಇತ್ತು. ಸೊ ಆ ಕಾರಣಕ್ಕೆ ವಾಲ್ ಪ್ಯಾನ್ಲಿಂಗೂ ಕೂಡ ನಾವು ಬಾಯ್ಲಿಂಗ್ ವಾಟರ್ ಪ್ರೂಫ್ ಗ್ರೇಡ್ನೇ ಪ್ಲೈ ಯೂಸ್ ಮಾಡಿದ್ದೀವಿ. ಸೊ ಈ ರೀತಿ ನಮ್ಮ ಪ್ರೋಸೆಸ್ ಎಲ್ಲ ನಡೆಯುತ್ತೆ, ಈ ರೀತಿ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಇನ್ನೂ ಅಪ್ಕಮಿಂಗ್ ಎಲ್ಲ ವೀಡಿಯೋಸ್ ನಿಮಗೆ ಶೇರ್ ಆಗ್ತಾನೆ ಇರುತ್ತೆ. ಸದ್ಯಕ್ಕೆ 3D ಡಿಸೈನ್ಸ್ ಎಲ್ಲಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ. ಮುಂದಕ್ಕೆ ಇನ್ನೂ ಏನೇನಾಗುತ್ತೆ, ಇದರಲ್ಲಿ ಫಿನಿಶಿಂಗ್ ಹೇಗೆ ಬರುತ್ತೆ ಅನ್ನೋದನ್ನು ಮುಂದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ತ್ವಷ್ಟ ಇಂಟೀರಿಯರ್ಸ್.